ಇನ್ನು ಇತ್ತ ಗುಜರಾತ್ನ ಅಹಮದಾಬಾದ್ನಲ್ಲಿ ನಾಳೆ ಒಂದು ಮ್ಯಾಚ್ ನಡೆಯುತ್ತೆ. ಈ ಫೈನಲ್ ಮ್ಯಾಚ್ಗೆ ಸಂಬಂಧಪಟ್ಟಂತೆ ಎಲ್ಲ ಟಿಕೆಟ್ಗಳು ಸೇಲ್ ಆಗ್ತಾ ಇದೆ ಒಂದೆಡೆ. ಮತ್ತೊಂದೆಡೆ ದೇಶದೆಲ್ಲೆಡೆಯಿಂದ ಅಹಮದಾಬಾದ್ಗೆ ಅಭಿಮಾನಿಗಳ ಸಾಗರವೇ ಹರಿದು ಹೋಗ್ತಾ ಇದೆ. ಸ್ಟೇಡಿಯಂನಲ್ಲಿ 80,000 ಟಿಕೆಟ್ಗಳು ಆನ್ಲೈನ್ನಲ್ಲೇ ಈಗಾಗಲೇ ಸೇಲ್ ಆಗಿದೆ. 1.32 ಲಕ್ಷ ಆಸನದ ಸಾಮರ್ಥ್ಯವನ್ನು ಹೊಂದಿರುವಂತಹ ಮೋದಿ ಸ್ಟೇಡಿಯಂನಲ್ಲಿ 80,000 ಟಿಕೆಟ್ಗಳು ಆನ್ಲೈನ್ನಲ್ಲೇ ಸೇಲ್ ಆಗಿದೆ. 25,000 ಆಸನಗಳನ್ನು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕಾಯ್ದಿರಿಸಲಾಗಿದೆ. ಇನ್ನು 25,000 ಆಸನಗಳನ್ನು ಕಾಯ್ದಿರಿಸಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಈ ನಡುವೆ ಟಿಕೆಟ್ ಪಡ್ಕೊಂಡು ಹೇಗಾದರೂ ಈ ಮ್ಯಾಚ್ ವೀಕ್ಷಣೆ ಮಾಡಲೇಬೇಕು ಅಂತ ಅಭಿಮಾನಿಗಳ ಸಾಗರವೇ ಹರಿದು ಹೋಗ್ತಾ ಇದೆ. ರಾಜ್ಯದ ಮೂಲೆ ಮೂಲೆಯಿಂದ ಅನೇಕ RCB ಅಭಿಮಾನಿಗಳು ಗುಜರಾತ್ನ ಅಹಮದಾಬಾದ್ಗೆ ತೆರಳುತ್ತಾ ಇದ್ದಾರೆ. RCB ಈ ಬಾರಿ ಕಪ್ ಗೆಲ್ಲಬೇಕು, ಇದನ್ನು ನಾವು ಸ್ಟೇಡಿಯಂನಲ್ಲೇ ಇದ್ದು ಈ ಪಂದ್ಯವನ್ನು ವೀಕ್ಷಣೆ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ ಅಭಿಮಾನಿಗಳು ಇದೀಗ ಆಸೆ ಪಟ್ಟು ತೆರಳುತ್ತಾ ಇದ್ದಾರೆ. ಅದರಲ್ಲೂ ಅತಿ ಹೆಚ್ಚಿನ ಒಂದು ಸೀಟ್ಗಳು ಆನ್ಲೈನ್ನಲ್ಲೇ ಬುಕ್ಕಿಂಗ್ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸರಿಸುಮಾರು 80,000 ಆಸನಗಳು ಈ ಸ್ಟೇಡಿಯಂನಲ್ಲಿ ಆನ್ಲೈನ್ನಲ್ಲೇ ಸೇಲ್ ಆಗಿದೆ. ಮತ್ತೊಂದೆಡೆ 25,000 ಸೀಟ್ಗಳನ್ನು ಆಸನಗಳನ್ನು ಕಾಯ್ದಿರಿಸಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂದರೆ ಮುಂಚೆನೇ ಕಾಯ್ದಿರಿಸಲಾಗಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಸ್ಟೇಡಿಯಂನಲ್ಲಿ ಒಟ್ಟು ಸರಿಸುಮಾರು 1.32 ಲಕ್ಷ ಆಸನಗಳ ಒಂದು ಸಾಮರ್ಥ್ಯ ಇದೆ. ಅಂದರೆ 1,32,000 ಜನ ಕುಳಿತುಕೊಂಡು ಆರಾಮಾಗಿ ಮ್ಯಾಚ್ ವೀಕ್ಷಣೆ ಮಾಡೋದಕ್ಕೆ ಅಂತ ಸಾಮರ್ಥ್ಯ ಹೊಂದಿರುವಂತಹ ಸ್ಟೇಡಿಯಂ ಇದು. ಆದರೆ ಎಷ್ಟು ಸಾಮರ್ಥ್ಯ ಇದೆ, ಅದಕ್ಕಿಂತ ಹೆಚ್ಚು ಜನ ಪಂದ್ಯ ವೀಕ್ಷಣೆ ಮಾಡೋದಕ್ಕೆ ಬರುವಂತಹ ಸಾಧ್ಯತೆ ಇದೆ. ಯಾಕಂದರೆ ಒಂದೆಡೆ ಪಂಜಾಬ್ 11 ವರ್ಷಗಳಿಂದ ಈವರೆಗೂ ಪಂದ್ಯವೇ ಗೆದ್ದಿಲ್ಲ, ಅದು ಕೂಡ ಗೆದ್ದಿಲ್ಲ. ಮತ್ತೊಂದೆಡೆ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಇದು ಕೂಡ ಗೆದ್ದಿಲ್ಲ. ಹೀಗಾಗಿ ಹಣಾಹಣಿ ಬಹಳಷ್ಟು ಕಠಿಣವಾಗಿರುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಆದರೆ ಈ ಬಾರಿ ಕಪ್ ನಮ್ಮದೇ, ನಾವೇ ಗೆಲ್ಲೋದು ಅಂತ ಬೆಂಗಳೂರಿಗರು, ಕನ್ನಡಿಗರು ಈ ಪಂದ್ಯವನ್ನು ವೀಕ್ಷಣೆ ಮಾಡಲೇಬೇಕು ಅಂತ ಅಹಮದಾಬಾದ್ನತ್ತ ತೆರಳುತ್ತಾ ಇದ್ದಾರೆ. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸ್ತಾ ಇರೋದ್ರಿಂದಾಗಿ ಅಹಮದಾಬಾದ್ ವಿಮಾನಗಳ ಪ್ರಯಾಣ ದರ ದುಪ್ಪಟ್ಟಾಗಿದೆ. 5,000ದಿಂದ 25,000 ರೂಪಾಯಿಗೆ ಫ್ಲೈಟ್ ಟಿಕೆಟ್ ಏರಿಕೆಯಾಗಿದೆ. 5 ಪಟ್ಟು ಟಿಕೆಟ್ ರೇಟ್ ಏರಿಕೆಯಾಗಿದೆ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ಟಿಕೆಟ್ ದರ ಭಾರಿ ಏರಿಕೆಯಾಗಿದೆ. ದೆಹಲಿ, ಮುಂಬೈ, ಚಂಡೀಗಢ ಫ್ಲೈಟ್ ಟಿಕೆಟ್ಗಳ ದರ ಹೆಚ್ಚಳವಾಗಿದೆ. ಸಾಮಾನ್ಯ ದಿನಗಳಲ್ಲಿ ಸರಿಸುಮಾರು 3,500 ರೂಪಾಯಿಯಿಂದ, ಅಂದರೆ 3,500 ರೂಪಾಯಿಯಿಂದ 5,000 ರೂಪಾಯಿವರೆಗೆ ಪ್ರಯಾಣ ದರ ಇರುತ್ತೆ. ಆದರೆ ಈಗ ಎರ್ರಾಬಿರ್ರಿ ಸುಲಿಗೆ ಆಗ್ತಾ ಇದೆ ಅಂತ ಸಾರ್ವಜನಿಕರಿಂದ ಒಂದೆಡೆ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೊಂದೆಡೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸ್ತಾ ಇರೋದ್ರಿಂದಾಗಿ ಹೆಚ್ಚಿನ ಫ್ಲೈಟ್ಗಳ ವ್ಯವಸ್ಥೆ ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಫ್ಲೈಟ್ಗಳ ದರ ಕೂಡ ಏರಿಕೆಯಾಗಿದೆ. ಸರಿಸುಮಾರು 25,000ಕ್ಕೆ ಏರಿಕೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೊದಲು 3,500 ರೂಪಾಯಿಯಿಂದ 5,000 ರೂಪಾಯಿವರೆಗೆ ದರ ಇರ್ತಾ ಇತ್ತು. ಆದರೆ ಈ ಬಾರಿ, ಅಂದರೆ ಈ ಪಂದ್ಯ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸರಿಸುಮಾರು 25,000 ರೂಪಾಯಿಗೆ ಏರಿಕೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂದರೆ 5-6 ಪಟ್ಟು ದರ ಏರಿಕೆಯಾಗಿರುವಂಥದ್ದು ಸಹಜವಾಗಿ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಯಾಕಂದರೆ ದಿನನಿತ್ಯದ ಏನು ದರ ಇರುತ್ತೆ ಅಷ್ಟೇ ಇರಬೇಕಾಗಿತ್ತು, ಆದರೆ ಇದು ಹಗಲು ದರೋಡೆ, ಈ ರೀತಿಯಾಗಿ ಮಾಡಬಾರ್ದಾಗಿತ್ತು ಅಂತ ಅಭಿಮಾನಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಹೋಗೋದಕ್ಕೆ ಬರೋದಕ್ಕೆ 50,000 ರೂಪಾಯಿ ಅಲ್ಲೇ ಕೊಡಬೇಕಾಗತ್ತೆ. ಒಂದು ಫ್ಯಾಮಿಲಿಯಲ್ಲಿ ಒಂದು 3-4 ಜನ ಅಥವಾ ಒಂದು ಇಬ್ಬರು ವೀಕ್ಷಣೆ ಮಾಡೋದಕ್ಕೆ ಅಂತ ಹೋದರೂ ಕೂಡ 1 ಲಕ್ಷ ರೂಪಾಯಿ ಬರೀ ಹೋಗೋದಕ್ಕೆ ಬರೋದಕ್ಕೆ ಅಂತ ದುಡ್ಡು ಕಟ್ಟಬೇಕಾಗತ್ತೆ. ಮತ್ತೊಂದೆಡೆ ಹೋಟೆಲ್ಗಳು, ರೆಸ್ಟೋರೆಂಟ್ಗಳಲ್ಲೂ ಕೂಡ ಎಗ್ಗಿಲ್ಲದೆ ಸುಲಿಗೆ ನಡೀತಾ ಇದೆ. ಅಲ್ಲೂ ಕೂಡ ತೀವ್ರವಾಗಿ ದರ ಏರಿಕೆಯಾಗಿದೆ. ಹೀಗಾಗಿ ಅಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ದುಡ್ಡು ಕೊಡಬೇಕಾಗತ್ತೆ. ಮತ್ತೊಂದೆಡೆ ಟಿಕೆಟ್ ತೆಗೆದುಕೊಳ್ಳೋದಕ್ಕೂ ಕೂಡ ಹರಸಾಹಸವನ್ನೇ ಪಡಬೇಕಾಗತ್ತೆ. ಟಿಕೆಟ್ ದರ ಕೂಡ ಮಾರಾಟ ಎಷ್ಟಕ್ಕೆ ಆಗ್ತಾ ಇರುತ್ತೆ ಅಷ್ಟಕ್ಕೆ ಮಾರಾಟ ಆಗೋದಿಲ್ಲ. ಹೊರಗಡೆ ಎಷ್ಟಕ್ಕೆ ಮಾರಾಟ ಆಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಈ ಪಂದ್ಯ
ಅಲ್ಲಿಗೆ ಹೋಗಿ ವೀಕ್ಷಣೆ ಮಾಡಬೇಕು ಅನ್ನುವಂತಹ ಅಭಿಮಾನಿಗಳಿಗೆ ಕೊಂಚ ನಿರಾಸೆ ಮೂಡಿಸ್ತಾ ಇದೆ.